ಇನ್ನು ಬಿಜೆಪಿ ಅಸ್ತ್ರಕ್ಕೆ ತಿರುಗೇಟ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಮಾಸ್ಟರ್ ಪ್ಲಾನ್ಗಳನ್ನ ಮಾಡ್ಕೊಂಡಿದೆ. ಅವರಿಗೆ ಗೊತ್ತು ಯಾವೆಲ್ಲ ಅಸ್ತ್ರಗಳನ್ನ ನಮ್ಮ ಮೇಲೆ ಪ್ರಯೋಗಿಸಬಹುದು ಅಂತ ಹೇಳಿ, ಬಿಜೆಪಿ ಹೇಗೆ ಹರಿಹಾಯಬಹುದು ಅನ್ನುವಂಥದ್ದು ಗೊತ್ತಿದೆ ಕಾಂಗ್ರೆಸ್ನವರಿಗೆ. ಸೊ ಹಾಗಾಗಿನೇ ಅವರು ಕೂಡ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಈಗ ರೆಡಿ ಮಾಡ್ಕೊಂಡಿದ್ದಾರೆ. ಒಂದು, ಉಪಚುನಾವಣೆಯಲ್ಲಿ ಈಗಾಗಲೇ ಗೆಲುವಿನ ಹುಮ್ಮೆಸ್ನಲ್ಲಿರುವಂತಹ ಕಾಂಗ್ರೆಸ್ ಪಡೆ ವಕ್ಫ್ ಆಸ್ತಿ ನೋಂದಣಿ ವಿಚಾರದಲ್ಲಿ ಕೆಲವೊಂದಷ್ಟು ದಾಖಲೆಗಳನ್ನ ಇಟ್ಕೊಂಡಿದೆ. ನಮ್ಮ ಕಾಲದಲ್ಲೇ ಅಲ್ಲ, ಬಿಜೆಪಿ ಕಾಲದಲ್ಲೇನೆ ರೈತರಿಗೆ ಅತಿ ಹೆಚ್ಚು ನೋಟಿಸ್ಗಳು ಹೋಗಿರುವಂಥದ್ದು ಅನ್ನೋ ಒಂದು ಅಂಶವನ್ನ ಮುಂದಿಡುತ್ತೆ. ಅದೇ ಇಟ್ಕೊಂಡು ಹೋರಾಟವನ್ನ ಮಾಡುವಂಥದ್ದು. ಜೊತೆಗೆ ಕೋವಿಡ್ ಹಗರಣವನ್ನ ಬಹುವಾಗಿ ಮುಂದೆ ತಂದು ನಿಮ್ಮ ಆಡಳಿತದಲ್ಲಿ ನೋಡಿ ಕೋಟಿ ಕೋಟಿ ಲೂಟಿ ಹೊಡೆದಿದ್ದೀರಿ ನೀವು ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಆವಾಗಿನ ಸಿಎಂ ಜೊತೆಗೆ ಆರೋಗ್ಯ ಸಚಿವರು ಇವರ ವಿರುದ್ಧ ಹರಿಹಾಯೋದಕ್ಕೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಈಗ ಕೌಂಟರ್ ಪ್ಲಾನ್ಗಳನ್ನ ರೆಡಿ ಮಾಡಿಕೊಂಡಿದೆ. ಜೊತೆಗೆ ಉಪಚುನಾವಣೆಯಲ್ಲಿ ನಮಗೆ ಈಗ ಜನ ಆಶೀರ್ವಾದ ಮಾಡಿದರೆ, ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ಒಪ್ಕೊಂಡೇನೆ ಮೆಚ್ಕೊಂಡೇನೆ ನಮಗೆ ಮತ್ತೆ ಓಟ್ ಆಗಿರುವಂಥದ್ದು ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಬಹುವಾಗಿ ಇಲ್ಲಿ ನೆಚ್ಕೊಂಡಿದೆ. ತಮ್ಮ ಒಂದು ಮಾತುಗಳಲ್ಲಿ ಇವತ್ತು ಚರ್ಚೆಯಲ್ಲಿ ಇದೇ ವಿಚಾರವನ್ನು ನಾಳೆ ಅಧಿವೇಶನದಲ್ಲೂ ಕೂಡ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಾಳೆಯದಲ್ಲಿರುವಂತಹ ಒಂದಷ್ಟು ಮಾತುಗಳು. ಸೊ ಜೊತೆಗೆ ಈಗ ನೀವು ನಮ್ಮ ಸರ್ಕಾರದ ವಿರುದ್ಧ ಏನಾದರೂ ಹಗರಣಗಳ ಬಗ್ಗೆ ಪ್ರಸ್ತಾಪ ಮಾಡೋದಾದರೆ, ನಿಮ್ಮ ಸರ್ಕಾರದಲ್ಲಿ ಆಗಿರುವಂತಹ ಒಂದು ಹಗರಣಗಳು ಇಷ್ಟಿದೆಯಲ್ಲ ಅಂಥೇಳಿ ಲಿಸ್ಟನ್ನು ಓಪನ್ ಮಾಡೋದಕ್ಕೂ ಕೂಡ ಈಗ ಕಾಂಗ್ರೆಸ್ ನವರು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಒಟ್ಟಿನಲ್ಲಿ ಈ ಬಾರಿಯ ಬೆಳಗಾವಿ ಅಧಿವೇಶನ ಸಾಕಷ್ಟು ಬಿರುಸಿನ ಚರ್ಚೆಗೆ ಜಟಾಪಟಿಗಂತೂ ಕಾಣುವಾಗುತ್ತೆ. ಆರಂಭದ ದಿನಗಳಲ್ಲಂತೂ ಬಹುಶಃ ಬೇರೆ ಯಾವುದೇ ಅಭಿವೃದ್ಧಿ ಕೆಲಸಗಳ ಬಗ್ಗೆ ವಿಚಾರಗಳ ಬಗ್ಗೆ ಚರ್ಚೆ ಆಗದೇ ಇದ್ರೂ ಕೂಡ ಒಬ್ಬರ ಮೇಲೊಬ್ಬರು ಅಸ್ತ್ರಗಳನ್ನು ಹೊಡೋದು, ಅದರಿಂದ ತಪ್ಪಿಸ್ಕೊಂಡು ಇನ್ನೊಂದು ಕೌಂಟರ್ ಅಟ್ಯಾಕ್ ಮಾಡೋದು ಇದೇ ಕಂಟಿನ್ಯೂ ಆಗುತ್ತೆ ಆರಂಭದ ದಿನಗಳಲ್ಲಿ ಈಗ.